ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಟಿಕೆಟ್ ವಂಚಿತ ಆಕಾಂಕ್ಷಿಗಳು ಕಾಲೆಳೆಯುವ ಸಾಂಕ್ರಾಮಿಕ ಕಾಂಗ್ರೆಸ್ ಪಕ್ಷದಲ್ಲಿದೆ. ಆದರೆ ಈ ಸಾಂಕ್ರಾಮಿಕ ಇತ್ತೀಚೆಗೆ ಬಿಜೆಪಿಗೂ ಹರಡಿರುವುದು ವಿಷಾದಕರ ಸಂಗತಿ. ಇದು ತೊಲಗಬೇಕು ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು. ಬ್ಯಾಟರಾಯನಪುರ ಕ್ಷೇತ್ರದ ಬಿಜೆಪಿ ವತಿಯಿಂದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್.ಸಿ. ತಮ್ಮೇಶ್ ಗೌಡ ಅವರ ನೇತೃತ್ವದಲ್ಲಿ ಸಂಕಲ್ಪ ಶೀರ್ಷಿಕೆ ಅಡಿಯಲ್ಲಿ ಶನಿವಾರ ಆಯೋಜಿಸಿದ್ದ ಬಿಜೆಪಿ ಪ್ರಮುಖರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಿಜೆಪಿ ಶಿಸ್ತು ಮೌಲ್ಯಗಳಿಗೆ ಹೆಸರಾದ ಪಕ್ಷ. ರಾಷ್ಟ್ರೀಯತೆ, ದೇಶಾಭಿಮಾನ ನಮ್ಮ ಧ್ಯೇಯವಾಗಿದೆ. ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಟಿಕೆಟ್ ವಂಚಿತ ಅಭ್ಯರ್ಥಿ ಆಕಾಂಕ್ಷಿಗಳು ಕಾಲೆಳೆದು ಸೋಲಿಸುವ ಸಂಸ್ಕೃತಿ ಕಾಂಗ್ರೆಸ್ನಲ್ಲಿದೆ. ಆದರೆ ಇತ್ತೀಚೆಗೆ ಈ ಸಾಂಕ್ರಾಮಿಕ ಬಿಜೆಪಿಗೂ ಹರಡಿದ್ದು, ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಬಿಜೆಪಿಗೆ ಸೋಲಿಸುವ ಕುತಂತ್ರ ನಡೆಗಳು ನಡೆಯುತ್ತಿವೆ. ಇದು ತೊಲಗಬೇಕು. ಇಂತಹ ಅಸಹನೀಯ ಬೆಳವಣಿಗೆಗಳನ್ನು ತಡೆಯಲು ಅಗತ್ಯ ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಪಕ್ಷಕ್ಕೆ ಬಹುದೊಡ್ಡ ನಷ್ಟ ಉಂಟಾಗುತ್ತದೆ ಎಂದರು. ವೋಟ್ ಚೋರಿ ತಡೆ ಕುರಿತು ರಾಹುಲ್ ಗಾಂಧಿ ಅವರು ಅಸಮಂಜಸವಾಗಿ ಮಾತನಾಡುತ್ತಿದ್ದಾರೆ. ವೋಟ್ ಚೋರಿ ತಡೆ ಜಾರಿಯಾದರೆ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ ವರದಾನವಾಗಲಿದ್ದು, ಕಳೆದ ಹಲವು ವರ್ಷಗಳಿಂದ ವೋಟ್ ಚೋರಿಯಿಂದಲೇ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಿದೆ ಎಂದು ಆರೋಪಿಸಿದರು. ಬ್ಯಾಟರಾಯನಪುರ ಕ್ಷೇತ್ರದ 14 ವಾರ್ಡ್ಗಳಲ್ಲೂ ಬಿಜೆಪಿ ಸದೃಢವಾಗಿದ್ದು, ಮುಂಬರುವ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಎಲ್ಲಾ 14 ವಾರ್ಡ್ಗಳಲ್ಲೂ ಬಿಜೆಪಿ ವಿಜಯ ಪತಾಕ ಹಾರಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ತಮ್ಮೇಶ್ ಗೌಡರು ಶಾಸಕರಾಗಿ ಇರುತ್ತಿದ್ದರು. ಸಂಕಲ್ಪದಲ್ಲಿ ಶಕ್ತಿ ಇಲ್ಲ ಅಂತ. ಆ ಸಂಕಲ್ಪವನ್ನು ಶಕ್ತಿಗೊಳಿಸಬೇಕಲ್ಲ. ಈಗ ಭವಿಷ್ಯ ಅದೇ ಈಗಿನ ಉದ್ದೇಶ. ನಾನು ಬಹಳ ಗಮನಿಸ್ತಾ ಇರತಕ್ಕಂಥದ್ದು, ಬಹುಶಃ 46-47 ವರ್ಷಗಳಾಯ್ತು ನಾನು ರಾಜಕಾರಣದಲ್ಲಿ. ಎಲ್ಲ ಪಕ್ಷದ ರಾಜಕಾರಣವನ್ನು ಸ್ವಲ್ಪ ನಾನು ತಿಳ್ಕೊಂಡಿದ್ದೇನೆ. ಕಾಂಗ್ರೆಸ್ಸಿನದನ್ನು ಒಂದು ಮಾತಿನಲ್ಲಿ ಹೇಳ್ತೇನೆ. 16 ಜನ ಚುನಾವಣೆ ಬಂದಾಗ ಪ್ರಯತ್ನ ಮಾಡ್ತಾರೆ, ನನಗೂ ಟಿಕೆಟ್ ಅಂತ. ಟಿಕೆಟ್ ಎಲ್ರಿಗೂ ಕೊಡ್ಲಿಕ್ಕೆ ಆಗಲ್ಲ, ಯಾರಾದರೂ ಒಬ್ಬರಿಗೆ ಕೊಡ್ಬೇಕು. ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಇನ್ನು 10 ಜನರು ಸೇರಿ ಸೋಲಿಸಿ ಬಂದು ಸಿಹಿ ತಿಂತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ. ಅದು ಕಾಂಗ್ರೆಸ್. ಭಾಜಪ ಆಗಿರಲಿಲ್ಲ. ಯಾರಿಗಾದ್ರೂ ಕೊಟ್ಕೊಳ್ಳಿ ಟಿಕೆಟ್, ವ್ಯಕ್ತಿ ನಮಗೆ ಮುಖ್ಯ ಅಲ್ಲ, ನಮಗೆ ಪಕ್ಷವೇ ಮುಖ್ಯ, ಗೆಲ್ಲಿಸಿ ಬಂದು ನಾವು ಸಿಹಿ ತಿಂತೇವೆ ಅಂತ ಮಾಡ್ತಿದ್ರು. ಆದರೆ ಯಾಕೋ ಈ ಕ್ಷೇತ್ರದಲ್ಲಿ ಅಥವಾ ಇತ್ತೀಚೆಗೆ ನಾನು ಗಮನಿಸಿದ್ದು, ಕಾಂಗ್ರೆಸ್ನ ಆ ಜಾಡ್ಯ ನಮಗೂ ಅಂಟಿಬಿಟ್ಟಿದೆಯಲ್ಲ ಅಂತ. ಕಾಂಗ್ರೆಸ್ಗಿಂತ ರೋಗ ಭಾಜಪ ತನಕ ಯಾಕೆ ಬಂತು, ಇದು ನಮಗೆ ಪ್ರಶ್ನೆ ಇದೆ. ಇವತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರನ್ನು ಕರೆದು ಮುಂದಿನ GBA ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ತಯಾರಿಯನ್ನು ಪ್ರಾರಂಭ ಮಾಡಿದ್ದೇವೆ. 14 ವಾರ್ಡ್ಗಳಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು. ಅದಕ್ಕೆ ಬೇಕಾದಂಥ ಕೆಲಸವನ್ನು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರುಗಳಿಂದಲೇ ಶುರು ಮಾಡಬೇಕು. ಏನು ವಿಶೇಷವಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಈಗ ನಡೆಯುತ್ತೆ, ಅದರಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಆ ಪಟ್ಟಿಯ ಪರಿಷ್ಕರಣೆಗೆ ನಾವು ಕೂಡ ಚುನಾವಣಾ ಆಯೋಗದ ಜೊತೆ ಕೈ ಜೋಡಿಸಿ ನಮ್ಮ ಕೆಲಸವನ್ನು ನಮ್ಮ ಮತಗಟ್ಟೆಗಳಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ. ಜೊತೆಗೆ ರಾಜ್ಯ ಸರ್ಕಾರದ ವೈಫಲ್ಯಗಳು, ಕ್ಷೇತ್ರದ ಶಾಸಕರು, ಕಂದಾಯ ಸಚಿವರಾಗಿ ಮಾಡಿರ್ತಕ್ಕಂಥ ಅನಾಚಾರಗಳ ಬಗ್ಗೆ ಜನರ ಮಧ್ಯೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಇಲಾಖೆ ಸಚಿವರಾಗಿ ಜನರ ಹತ್ರ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೇನು ಹೊರಟಿದ್ದಾರೆ. ಏಕಾತ ಹೆಸರಿನಲ್ಲಿ ಈ ಖಾತಾ ಮಾಡೋಕ್ಕೆ ಹೊರಟರು. ಏಕಾತ ಇದ್ದಂಥವ್ರು ಈ ಖಾತಾ ಮಾಡ್ತೀವಿ ಅಂತೇಳಿ ಹಣ ಜನದ ಹತ್ರ ಸುಲಿಗೆ ಮಾಡ್ತಕ್ಕಂಥ, ಭ್ರಷ್ಟಾಚಾರ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಆದರೆ, ಮತ್ತೊಂದು ದಂಧ ಈಗ ಶುರು ಮಾಡಿದ್ದಾರೆ. ಬಿ ಖಾತಾಯಿಂದ ಎ ಖಾತಾ. ನೀವು ಎ ಖಾತಾ ಸರಿ ಇಲ್ಲ ಅಂತ ಈ ಖಾತಾ ಮಾಡಿದ್ಮೇಲೆ ಬಿ ಖಾತಾಯಿಂದ ಎ ಖಾತಾ ಮಾಡ್ತಕ್ಕಂಥದ್ದೇನಿದು? ಜನರನ್ನು ಸುಲಿಗೆ ಮಾಡ್ತಕ್ಕಂಥದ್ದು. ಇವತ್ತು 20 ಅಡಿ ರಸ್ತೆ ಇದೆ, ಅಪ್ರೂವ್ಡ್ ಲೇಔಟ್ ಇಲ್ಲ ಅಂತ ನೀವು ಇವತ್ತು ಬಿ ಖಾತಾ ಕೊಟ್ಟಿದ್ದೀರ.
ಇವತ್ತು ನಿಮಗೆ ಟ್ಯಾಕ್ಸ್ ಕಟ್ಟಿಬಿಟ್ರೆ, ಲಂಚ ಕೊಟ್ಬಿಟ್ರೆ ನೀವು ಏಕಾತ ಮಾಡೋದಾದರೆ ಅಲ್ಲಿ ಸೌಲಭ್ಯಗಳನ್ನು ಕೊಡೋಂಥವ್ರು ಯಾರು? ಇಷ್ಟು ವರ್ಷ ನೀವು ಟ್ಯಾಕ್ಸ್ ತಗೊಂಡಿದ್ರಲ್ಲ ಬಿಕಾತ ಹೆಸರಲ್ಲಿ, ಅವ್ರಿಗೆ ಯಾವ ಸೌಲಭ್ಯಗಳನ್ನು ನೀವು ಕೊಟ್ಟಿದ್ದೀರಾ? ಒಂದು ರೀತಿ ಸರ್ಕಾರ ಜನರಿಂದ ಲೂಟಿ ಹೊಡಿತಕ್ಕಂಥ, ಭ್ರಷ್ಟಾಚಾರ ದಂಧ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೊರಟಿದೆ. ಇದರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿ ಬೂತಲ್ಲೂ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೇವೆ. ಜೊತೆಗೆ ಈ ಸರ್ಕಾರ ಬಂದ ಮೇಲೆ BBMP ಟ್ಯಾಕ್ಸ್ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಕಸದ ಟ್ಯಾಕ್ಸ್ ಜಾಸ್ತಿ ಆಗಿರ್ತಕ್ಕಂಥದ್ದು, ಕಸದ ಸೆಸ್ ಜಾಸ್ತಿ ಆಗಿರ್ತಕ್ಕಂಥದ್ದು, ಪಾರ್ಕಿಂಗ್ ಚಾರ್ಜ್ ಜಾಸ್ತಿ ಆಗಿರ್ತಕ್ಕಂಥದ್ದು, ನೋಂದಣಿ ಶುಲ್ಕ ಏರಿಕೆ ಆಗಿರ್ತಕ್ಕಂಥದ್ದು, ಹಾಲಿನ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ವಿದ್ಯುತ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಮೂಲಭೂತವಾಗಿ ಬಳಸ್ತಕ್ಕಂಥ ವಸ್ತುಗಳ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಎಲ್ಲ ವಿಚಾರವನ್ನು ಜನರ ಮಧ್ಯೆ ತಿಳಿಸಿ ಸರ್ಕಾರದ ವಿರುದ್ಧ ಒಂದು ಆಂದೋಲನವನ್ನು, ಈ ಶಾಸಕರ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನು ಈ ಸಭೆಯ ಮೂಲಕ, ಸಂಕಲ್ಪದ ಮೂಲಕ ನಾವು ಹೊರಟಿದ್ದೇವೆ. ನೋಡಿ, ಸಂಕಲ್ಪ ಅನ್ನುವಂಥ ನಮ್ಮ ಪ್ರಮುಖ ಕಾರ್ಯಕರ್ತರ ಸಭೆ ಮಾಡುವ ಮೂಲಕ ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ, ರಸ್ತೆಗಳು ಗುಂಡಿ ಬಿದ್ದಿದೆ, ಮತ್ತು ನಮ್ಮ ಈ ಖಾತಾ ಬಿ ಖಾತಾ ಮೂಲಕ ಜನರನ್ನು ಲೂಟ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ನೀರಿನ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದರು. ಒಂದು ರೀತಿ ಬೆಂಗಳೂರಿನಲ್ಲಿ ವಿಪರೀತ ಟ್ಯಾಕ್ಸ್ಗಳನ್ನು ತೆಗೆದುಕೊಂಡು ಬೆಲೆ ಏರಿಕೆಯನ್ನು ಮಾಡಿಬಿಟ್ಟು ಬೆಂಗಳೂರಿಗೆ ಯಾವ ರೀತಿಯ ಅನುಕೂಲತೆಗಳನ್ನು ಕೊಡಬೇಕಾಗಿತ್ತು ಅದನ್ನು ಕೊಡೋದಿಲ್ಲ. ಆಮೇಲೆ ಹೆಚ್ಚಾಗಿ ಬ್ಯಾಟರಾಯನಪುರದಲ್ಲಿನೇ ಹೇಳೋದಾದರೆ ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟ್ರಾಗಿ ಮತ್ತು ಹೆಚ್ಚು ಮಾತಾಡ್ತಾ ಇರ್ತಕ್ಕಂಥ ಮಂತ್ರಿಗಳಾಗಿ ಈ ಭಾಗದಲ್ಲಿ ಅನುಕೂಲತೆಗಳನ್ನು ಜನರಿಗೇನು ಕೊಡಬೇಕಾಗಿತ್ತು ಅದರಲ್ಲಿ ವಿಫಲರಾಗಿದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ಪೂರ್ತಿಯಾಗಿ ವಿಫಲ ಆಗಿದೆ. ಆಮೇಲೆ ಟನಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದರೊಳಗೂ ಕೂಡ ಸಾಕಷ್ಟು ಅನಾನುಕೂಲತೆಗಳನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು. ಆಮೇಲೆ ಮೆಟ್ರೋನಲ್ಲಿ ಎಷ್ಟು ಡಿಲೇ ಆಗ್ತಾ ಇದೆ, ಅದಕ್ಕೆ ಏನು ಜಾಗಗಳನ್ನು ಬೇಗ ಸಮಸ್ಯೆಗಳೇನು ನಿರ್ಮಾಣ ಆಗಿದೆ ಮೆಟ್ರೋ ನಿರ್ಮಾಣ ಮಾಡೋದಕ್ಕೆ, ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡದೇ ಇದ್ದಿದ್ದರಿಂದ ಮೆಟ್ರೋನು ಕೂಡ ಡಿಲೇ ಆಗ್ತಾ ಇದೆ. ಹೀಗೆ ಒಂದಾದ ನಂತರ ಈ ಥರ ಒಂದನ್ನು ಹೇಳಬೇಕು ಅಂತಂದರೆ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಇದೆ. ಇದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಕಾರಣ, ಇಲ್ಲಿನ MLAಗಳು ಕಾರಣ. MLAಗಳು ಅಂತ ಹೇಳಿದರೆ ಕಾಂಗ್ರೆಸ್ಸಿನ MLAಗಳು ಕಾರಣ. ಹಾಗಾಗಿ ಯಾಕೆ ಅಂತ ಹೇಳಿದರೆ BJPನವರು ಹೆಚ್ಚಿಗೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹಂಗೆ ಮಾಡ್ತಾ ಇರ್ಬೋದು. ಜನ ಇದೇ ಬರ್ತಕ್ಕಂಥ ಏನು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಅದರ ಎಲೆಕ್ಷನ್ನು ಕೂಡ ಇಷ್ಟರಲ್ಲೇ ಬರೋದಿದೆ. ಹಾಗಾಗಿ ಈ ಎಲೆಕ್ಷನ್ನಲ್ಲಿ ಜನ ಪಾಠ ಕಲಿಸ್ತಾರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಭಾರತ್ ಮಾತಾ ಕಿ,